ಅದರ ಮೈಕ್ ಇದೆ ನೋಡ್ತಾರೆ. ನಮಗೆ ಅದ್ರ ಮಾಹಿತಿ ಪಕ್ಕ ಮಾಹಿತಿ ಇಲ್ರಿ ಅಂತ ಕೇಳ್ತಾರ. ರಾಮಗೌಡ ಒಡೆ ಇದನ್ನ 15 ಲಕ್ಷ ನೀಟ ಮಾಡ್ಯಾರ. ಅವ್ನು ಒಳ್ಳೆ ಕೆಲಸ ಇತ್ತು. ಈಗ ಹಾಕಲ್ಲ ಅಂತ ಒಳ್ಳೆ ಕೆಲಸ ಮಾಡಕತ್ತಿ ಇವ್ರು ಒಪ್ಪತ್ತ ಮಿಸ್ಕೋಲ್ಲ. ಎಲ್ಲರೂ ಈ ಸದ್ಯ ಮಾತಾಡಿ ಬಹಳ ದಿನದಿಂದ ಚಲವಾಗೈತಿ ಅದ. ಈ ಮುಂದ 2 ದಿನದಾಗ ಹೋರಾಟಕ್ಕೆ ಎಲ್ಲಾ ಊರರು ಹಾಗೂ ಎಲ್ಲಾ ಏನಾನ ಕಿತ್ತಿ ಅಂದ್ರೆ ಶಣಪ್ಪ ಮಂದಿ ಇವಷ್ಟು ಜನಪ್ರತಿನಿಧಿಗಳು ಹಾಗೂ ಇವರು ಯಾವುದು ನಿರ್ಲಕ್ಷ್ಯ ವಹಿಸಿದ್ದಾರೆ. ರೈತರೇ ಕೆಲಸ ನಿಂತ್ಕೊಂಡು ಮುಗಿಸ್ಬೇಕು, ಸ್ಟ್ರೈಕ್ ಮಾಡ್ಬೇಕು. ಎಲ್ಲರ ಕಲ್ತು ಎಲ್ಲಾ ಊರನರು ಎಲ್ಲರೂ ಈ ಜಾಲಿ ಇದೆಲ್ಲ ನೋಡಿದ್ರೆ ಇದು ಬಡನೆ ಕಿತ್ತೆ ಅಂದ್ರ ಕೋಟ್ ಮತ್ತೆ ಬಗಲಾಗೈತೆ. ಕೋಟ್ ಕಿತ್ತಪ್ಪ ಅಂದ್ರ ನಮ್ಗ್ ಒಂದ್ ಮತ್ತೆ ಈ ನೀರ್ ಬಂದಿಲ್ಲ, ಈ ನೀರ್ ಬರಕೈತೆ ಈ ಟೈಮ್ನಾಗ ಕೋಟ್ ಅಂದ್ರ ಈ ಬೆಳಿ ಪೂರ್ತಿ ಕೆಲಸ ಆಗುತ್ತಾ. ಇದು 1 ತಿಂಗಳ 2 ತಿಂಗಳಾಗ ಆಗಂತ ಕೆಲಸ ಅಲ್ಲ, ಆ ಟೈಪ್ ಕಿತ್ತೈತಿ. ಇದು ಮೊದ್ಲು ಅಧಿಕಾರಿಗಳು ಬಂದು ಇಲ್ಲೇ ಯಾವುದೇ ಕಾರಣದ 2 ದಿನದ ಬಂದು ವಿಸಿಟ್ ಮಾಡಿ ಇದನ್ನ ಪರಿಶೀಲನೆ ಮಾಡಿ, ನನಗೆ ಗೊತ್ತಿಲ್ಲ, AW ಗೊತ್ತಿಲ್ಲ, ಇಂಜಿನಿಯರ್ ಗೊತ್ತಿಲ್ಲ, ಎಕ್ಸಿಕ್ಯೂಟಿವ್ ಗೊತ್ತು, ಇದೇ ಟೈಪ್ ಆಡಿಕೆ ಉತ್ತರ ಕೊಟ್ಕೊಂತ ಇದು ಕೆಲಸ ಆಗಲ್ಲ. ಎಲ್ಲರಿಗೂ ಸಂಬಂಧಪಟ್ಟದ್ದು ಇನ್ನ 2 ದಿನ ಕೆಲಸ ಮಾಡೋದು ನಾವು ಸ್ಟ್ರೈಕ್ ಮಾಡ್ಬೇಕು. ಅದ್ರ ಸಲುವಾಗಿ ಎಲ್ಲ ಊರಿನವರಿಗೆ ನಾವು ತಿಳಿಸ್ತೀವಿ. ಆದಷ್ಟು ಎಲ್ಲರೂ ಬರ್ಬೇಕು. ಕಟ್ಟಿ ಮೇಲೆ ಕುಂತ್ಕೊಂಡ್ ಮಾತಾಡೋದಕ್ಕಿಂತ ದಯವಿಟ್ಟು ಬಂದಿದ್ನೆಲ್ಲ ನೋಡ್ರಿ. ಅಧಿಕಾರಿಗಳಿಗೆ ಹೇಳಿ ನಮ್ಗೆಂತೂ ಬಗೆಹರ್ದೈತೆ. 5 ಸಲ ಫೋನ್ ಮಾಡಿವಿ, ಅವ್ರೇನು ಅದ್ರ ಬಗ್ಗೆ ಗಮನ ಇಲ್ಲ. ಯಾವನೇ ಟೆಂಡರ್ ಆಗೈತಂತಾರ, ಯಾವನು ಬಂದೇ ಇಲ್ಲ. ದಯವಿಟ್ಟು ನೀವು ರೈತರು ಇದನ್ನೇನ ಬಂದ್ ನೋಡಿದ್ರೆ ಮಾತ್ರ ನಾವು ಉಳಿಯಕ್ ಸಾಧ್ಯ ಐತೆ. ನಮ್ಮ ಮಕ್ಕಳು ನಾವು ಇಲ್ಲ ಅಂದ್ರೆ ಉಪಜೀವನ ಮಾಡೋದ್ ಕಷ್ಟ ಐತೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ಇದು 46ನೇ ಮೈಲಿನಲ್ಲಿ ಮೈಲಾಪುರ ಗ್ರಾಮದ ಹತ್ರ ದುರ್ಗಾ ಕ್ಯಾಂಪಿನ ನಡ ಮಧ್ಯದಲ್ಲಿ ಎಡದಂಡೆ ಕಾಲವು ಜರದಿದೆ. ರೈತರ ಜೀವನಾಡಿ ಆಗಿರತಕ್ಕಂತ ಎಡದಂಡಿ ಕಾಲವು ಇದು ಆಮೇಲೆ ಈಗ ಆಫೀಸರ್ಗೆ ಹಚ್ಚಿದಾರ ನಮ್ಗೆ ಏನು ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಜರದು ಒಂದು 5-6 ತಿಂಗಳಾಗಿದೆ. ಚೀಲ ಹಚ್ಚಿದ್ದಾರೆ ಆಲೆ ಒಂದು ಸಲ, ಅದರ ಹೊಲದಲ್ಲಿ ಅದು ಚೀಲ ಕೂಡ ಹೋಗಿದ್ದಾವೆ. AW ಹಚ್ಚಿದ್ನಿ ಅಂದ್ರೆ ನಮಗೆ ಗಮನಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಇದನ್ನ ಎಲ್ಲಾ ವೀಕ್ಷಣೆ ಮಾಡಿ ಇಲ್ಲಿ ಅಧಿಕಾರಿಗಳು ಬರ್ಬೇಕಂತ ನಾವು ಕೇಳ್ಕೊತಿದ್ದೇವೆ. ಮಿನಿಸ್ಟರ್ ತಂಗಡಿ ಸಾಹೇಬರಿಗೆ ಒಂದ್ಸಲ ತಿಳಿಸಿದ್ರೆ ನಮಗೆ ಏನು ಮಾಯ ಅದ್ರದ್ದೇನ್ ಕೇಳಕ ಬರ್ಬೇಡ್ರ ಅಂತ ಅಂದಾರಂತ. ಹಂಗಾಗಿ ನಾವು ತಂಗಡಿ ಸಾಹೇಬರು ಬರೀ ಮಿನಿಸ್ಟರ್ಗಿರಿಗೆ ಓಡಾಡಕತ್ತಾರ, ಈ ಕೆನಾಲಿಗೆ ಬಂದು ನೋಡತ್ತಾ ಇಲ್ಲ ಅಂತ ನಾವು ಹೇಳತ್ತಾಗತ್ತೀವಿ. ಈ ಬೇಲಿ ಪಾಲಿ ಹಂಗಾದವ್ರಿ, ಯಾವ ಕಾಲವು ಕೇರೇ ಇಲ್ಲ ಅಂತ ಹೇಳಕತ್ತೀವಿ. ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ಮಾಡ್ತಾರಂತ ನಾವು ಹೇಳ್ತಾ ಇದ್ವಿ.